ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಜೆಪ್ಟೋ ವೀಡಿಯೋ ಮಾಡಿ, ಜೆಪ್ಟೋ ವೀಡಿಯೋ ಮಾಡಿ, ಜೆಪ್ಟೋ ವೀಡಿಯೋ ಮಾಡಿ ಅಂತ. ಅದರಿಂದಾಗಿ ನಾನು ಇವತ್ತು ಜೆಪ್ಟೋ ವೀಡಿಯೋ ಮಾಡೋಣ ಅಂತೀನಿ. ಅಂದರೆ ಲಾಸ್ಟ್ನೇ ವೀಡಿಯೋದಲ್ಲೂ ಕೂಡ ನಾನು ಜೆಪ್ಟೋಗೆ ಹೇಗೆ ಜಾಯಿನ್ ಆಗೋದು ಮೊಬೈಲ್ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಆರಾಮಾಗಿ ಈಸಿಯಾಗಿ ನೀವು ಮೊಬೈಲಲ್ಲೇ ನೀವು ಜಾಯಿನ್ ಆಗ್ಬೋದು. ನಿಮಗೂ ಏನಾದ್ರು ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಡೈರೆಕ್ಟಾಗಿ ಹೋಗಿ ನೀವು ಜಾಯಿನ್ ಆಗ್ಬೋದು. ಜೊತೆಯಲ್ಲಿ ವೀಡಿಯೋ ಕೂಡ ಮಾಡಾಕಿದ್ರಲ್ಲ ಹೇಗೆ ಜಾಯಿನ್ ಆಗೋದು ಅಂತ. ಅಕಸ್ಮಾತ್ ಏನಾದ್ರು ಡೌಟ್ ಇದ್ದರೆ ನೀವು ಆ ವಿಡಿಯೋ ನೋಡ್ಕೊಂಡು ಹೋದರೆ ಆರಾಮಾಗಿ ಕ್ಲೀನಾಗಿ ಈಸಿಯಾಗಿ ನೀವು ಜಾಯಿನ್ ಆಗ್ಬೋದು. ಇವತ್ತು ನಂದು ಜೆಪ್ಟೋದಲ್ಲಿ ನನ್ನ ಫಸ್ಟ್ ಡೇ. ಬನ್ನಿ ಜೆಪ್ಟೋದಲ್ಲಿ ಫಸ್ಟ್ನೇ ಡೇ ಹೇಗಿರುತ್ತೆ ಮತ್ತು ಆರ್ಡರ್ ಹೇಗೆ ಬರುತ್ತೆ ಅನ್ನೋದೆಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಜೆಪ್ಟೋ ಸ್ಟೋರ್ ಹತ್ರ ಬಂದಿದ್ದೀನಿ. ಆನ್ಲೈನ್ಗೆ ಹೋಗಬೇಕು. ಟೈಮು 1:49 ಆಗಿದೆ. ಬಟ್ 12 ಗಂಟೆಯಿಂದ 2 ಗಂಟೆವರೆಗೂ ನಮಗೆ ಸ್ಲಾಟ್ ಇರೋದು. ಬುಕ್ ಮಾಡ್ಕೊಂಬಿಡ್ತೀನಿ. ಈಗೇನಾರು ಆರ್ಡ್ರ್ ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೂ ಸ್ಲಾಟ್ ಕೂಡ ಈಗ ಬುಕ್ ಮಾಡ್ಕೊಳ್ಳೋಣ. ಫಸ್ಟ್ ಬುಕ್, ಆಮೇಲಿಂದ ಗೋ ಆನ್ಲೈನ್. ನೋಡಿ, ಇವಾಗ ಆನ್ಲೈನ್ಗೂ ಕೂಡ ಹೋಗಿದ್ದೀನಿ. ಈಗ ಆನ್ಲೈನ್ಗೆ ಹೋಗಿದ್ದೀನಿ. ಮೊದಲನೇ ಆರ್ಡರ್ಗೋಸ್ಕರ ಇವಾಗ ಇಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡೋಣ. ಮೊದಲನೇ ಆರ್ಡರ್ ಬರ್ತಿದ್ದಂಗೆ ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ, ತುಂಬ ಜನ ಕೂಡ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಮಗೆ ಯಾವಾಗ ಆರ್ಡ್ರ್ ಬರುತ್ತೆ ಅಂತ ನೋಡ್ಬಿಟ್ಟು ಪಟ್ ಅಂತ ತಗೊಂಡೋಗೋಣ. ಸ್ನೇಹಿತರೆ ನೋಡಿ, ಈಗ ಆರ್ಡರ್ ಕೂಡ ಅಸೈನ್ ಆಗಿ ಆರ್ಡರ್ ಬಂತು. ಅಂದರೆ ಟ್ಯೂನ್ ಬರ್ತಿದ್ದಂಗೆ ಅಪ್ಲಿಕೇಶನ್ ಓಪನ್ ಮಾಡಿದೆ. ಅಪ್ಲಿಕೇಶನ್ ಓಪನ್ ಮಾಡ್ತಿಂಗೆ ಆರ್ಡರ್ ಈಗ ಅಸೈನ್ ಆಗಿದೆ. ಒಂದು ಐಟಮ್ ಬಂದಿದೆ ಅಷ್ಟೇ, ಒಂದು ಕೋಕು 0 ಕೆನಿನ್ ಆಗಿದೆ. ನೋಡಿ, ಈಗ ಆರ್ಡರ್ ಕೂಡ ರೆಡಿ ಫಾರ್ ಪಿಕಪ್ ಅಂತ ಬಂದಿದೆ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಅಂದರೆ ಎಲ್ಲೋ ಕಲರ್ ಬಂದಿದೆ ನೋಡಿ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸೊ ಇದೇನು ಟೈಮಿಂಗ್ ಬೇರೆ ತೋರಿಸ್ತಾ ಇದೆ. ರೆಡಿ ಇದೆ. ಹಾಂ, ಹೆಲ್ಮೆಟ್ ತೆಗಿಬೇಕಾ? ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲೆಲ್ಲ ನಂಗೆ ಒಂದು ಐಡಿಯಾ ಇತ್ತು, ಹೆಲ್ಮೆಟ್ ತೆಗೆದುಬಿಟ್ಟು ಹೋಗಿ ಆರ್ಡರ್ನ ಪಿಕ್ ಮಾಡಬೇಕು ಅಂತ. ಬಟ್ ಆಚೆ ಕಡೆ ಒಬ್ಬರು ರೈಡರ್ ಇದ್ದರು. ಆ ರೈಡರ್ನ ಕೇಳಿದೆ, ಹೆಲ್ಮೆಟ್ ಹಾಕೊಂಡು ಹೋಗಿ ಆರ್ಡರ್ ತೊಗೋಬೋದಾ, ಇಲ್ಲಾಂದರೆ ಬಿಚ್ಬಿಟ್ಟು ಹೋಗ್ಬೇಕಂತ ಹೇಳಿದ್ಕೆ ಅವರು ನಿಮ್ಮ ಇಷ್ಟ, ಹಾಕೊಂಡೋದ್ರು ಹೋಗ್ಬೋದು, ಬಿಟ್ಟಾರು ಹೋಗ್ಬೋದು ಅಂತಲ್ಲ. ಅದೇ ಖುಷಿಲಿ ನಾನು ಹೆಂಗೋ ರೆಕಾರ್ಡ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡೇ ಹೋದೆ. ಬಟ್ ಸೆಕ್ಯೂರಿಟಿ ಅವ್ರನ್ನ ನಮ್ಮನ್ನು ತಡೆದು ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಆರ್ಡರ್ ಪಿಕ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದರಿಂದಾಗಿ ಹೆಲ್ಮೆಟ್ ತೆಗೆದುಬಿಟ್ಟು ಆರ್ಡರ್ ಪಿಕ್ ಮಾಡ್ಕೊಂಬಂದೆ. ಆ ಕಾರಣದಿಂದ ಅಲ್ಲಿ ಪಿಕ್ ಮಾಡಿ ತೋರಿಸ್ಲಿಲ್ಲ. ಅಂದರೆ ಯಾವ ಕಲರ್ ಇರುತ್ತೋ ಆ ಕಲರ್ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಆ ಬಾಕ್ಸಲ್ಲಿಂದ ನಾವು ಆರ್ಡರ್ನ ಎತ್ಕೊಬರ್ಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಸ್ಕ್ಯಾನ್ ಮಾಡಿ ಆರ್ಡರ್ನ ಕೂಡ ಇವಾಗ ಪಿಕಪ್ ಮಾಡ್ಕೊಂಬಂದಿನಿ. ಒಂದು ಕೋಕಿ ಪಿಕಪ್ ಮಾಡಿದ್ದೀನಿ. ಸ್ಟಾರ್ಟ್ ಡೆಲಿವರಿ ಇದೆಯಲ್ಲ, ಈಗ ಸ್ಟಾರ್ಟ್ ಡೆಲಿವರಿ ನಾನು ಕೊಡಬೇಕು. ಬನ್ನಿ ಸ್ಟಾರ್ಟ್ ಡೆಲಿವರಿ ಕೊಟ್ಟು ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋಣ. ಅಪ್ಲಿಕೇಶನ್ನೇ ಓಪನ್ ಆಗ್ತಾ ಇರಲ್ಲ ನೋಡಿ. ಓಪನ್ ಆಯಿತು. ಸ್ಟಾರ್ಟ್ ಕೊಡ್ತೀನಿ. 1.7 ಕಿಲೋಮೀಟರ್ ಇದೆ ಡ್ರಾಪ್. ಇನ್ನೊಂದೇನಪ್ಪ ಅಂತ ಅಂದರೆ, ಹೆಲ್ಮೆಟ್ ಹಾಕೊಂಡು ಹೋಗಂಗಿಲ್ಲ ಅಂತ ನನಗೆ ಐಡಿಯಾ ಇರಲಿಲ್ಲ. ಇಲ್ಲಿ ಒಬ್ಬರು ರೈಡರ್ನ ಕೇಳಿದೆ, ಹೆಲ್ಮೆಟ್ ಹಾಕೊಂಡು ಒಳಗಡೆ ಹೋಗ್ಬೋದಾ ಅಂತ. ಬಟ್ ಅವರು ಹಾಕೊಂಡು ಹೋಗ್ಬೋದು, ಅದು ನಿಮ್ಮಿಷ್ಟ, ಅದೇನು ಗೊತ್ತಿಲ್ಲ ಅಂತ ಅಂದರು. ಅದಾದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಹೋಗ್ತಿದ್ದಂಗೆ ಹೆಲ್ಮೆಟ್ ತೆಗೀರಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಮಾತುಕತೆ ನಡೀತು. ಅದರಿಂದಾಗಿ ಸ್ವಲ್ಪ ಅಲ್ಲಿ ಸ್ಕ್ಯಾನ್ ಮಾಡೋದು ಒಂದು ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಯಿತು. ಅಂದರೆ ಫಸ್ಟ್ ಆರ್ಡರ್ ಅಲ್ವಾ, ಅದರಿಂದಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಈಗ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಪಿಕ್ ಮಾಡ್ಕೊಂಡು ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಇನ್ನೇನು ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಇನ್ನು ಒಂದು 50 ಮೀಟರ್ ಇದೆ ಅಷ್ಟೇ ಕಸ್ಟಮರ್ ಲೊಕೇಶನ್. ಮೊದಲನೇ ಆರ್ಡರ್ನ ನಾನು ಇವಾಗ ಡ್ರಾಪ್ ಮಾಡ್ತಾ ಇದ್ದೀನಿ. ಎಲ್ಲಿ ವೇರ್ ಹೌಸ್ ಅಲ್ಲ, ಗೊತ್ತಿಲ್ಲ. ಇಲ್ಲಿ ನಿಂತ್ಕೊಂಡು ಇವಾಗ ಕಾಲ್ ಮಾಡೋಣ. ಕಾಲ್ ಮಾಡ್ಬಿಟ್ಟು ಕಸ್ಟಮರ್ಗೆ ಹೇಳೋಣ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀವಿ ಅಂತ. ಈಶರ್ ನೋಡಿ, ಮೊದಲನೇ ಆರ್ಡರ್ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕಸ್ಟಮರಿಗೆ ಬಂದು ಒಂದು 3-4 ಸಲ ಫೋನ್ ಮಾಡಿದೆ. ಬಟ್ ಅವ್ರು ಯಾವುದೇ ಕಾರಣಕ್ಕೂ ಫೋನ್ಗೆ ರೆಸ್ಪಾನ್ಸೇ ಮಾಡಿಲ್ಲ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು. ಏನಕ್ಕಪ್ಪ ಅಂತಂದರೆ ಮೊದಲನೇ ಆರ್ಡರ್ ಅಲ್ವಾ, ಮೊದಲನೇ ಆರ್ಡರ್ ಸ್ವಲ್ಪ ಇಂಟ್ರೆಸ್ಟು ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಸೊ ಫಸ್ಟ್ನೇ ಆರ್ಡರ್ ಡ್ರಾಪ್ ಮಾಡೋಣ ಅಂತೇಳಿ ಬಂದಿದ್ದು. ಬಟ್ ಕಸ್ಟಮರ್ ಫೋನೇ ರಿಸೀವ್ ಮಾಡಲಿಲ್ಲ ಎಷ್ಟೋದಾದ್ರು. ಅದರಿಂದಾಗಿ ನಾನು ವೆಯ್ಟ್ ಮಾಡಿಬಿಟ್ಟೆ. ಅವ್ರಿಗೂ ಕಾಲ್ ಮಾಡಿಬಿಟ್ಟು ಆರ್ಡರ್ನ ನೋಡಿ ಇವಾಗ ಏನು ಮಾಡ್ತೀನಿ ಅಂತ. ಕಸ್ಟಮರ್ ಕಾಲೇ ರಿಸೀವ್ ಮಾಡ್ತಾ ಇಲ್ವಲ್ಲ. ಮೊದಲನೇ ಆರ್ಡರ್ಗೆ ಈ ಥರ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಅರೈವ್ಡ್ ಕೊಡ್ಲಾ? ನೋಡಿ, ಮಾರ್ಕೆಟ್ ಅರೈವ್ಡ್ ಕೊಟ್ಟೆ.
ಫೋಟೋ ಬೇರೆ ತಗೋಬೇಕು, ಬಟ್ ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಗೈಸ್ ನೋಡಿ, ಇವಾಗ ಮೊದಲನೇ ಕಸ್ಟಮರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದರಿಂದಾಗಿ ಇವಾಗ ನಾನು ಮಾರ್ಕ್ಡ್ ಆಸ್ ಅನ್ಡೆಲಿವರ್ಡ್ ಕೊಡ್ತೀನಿ. ಪ್ಲೀಸ್ ಟೇಕ್ ಎ ಫೋಟೋ ಆಸ್ ಅನ್ಡೆಲಿವರ್ಡ್. ಫಸ್ಟ್ ಫೋಟೋ ತಗೋಬೇಕು ಅಂತ ಅನ್ಸುತ್ತೆ. ಓಪನ್ ಆಗ್ಬಿಟ್ಟಿತ್ತು. ಪ್ಯಾಕ್ ನಾನೇ ಮಾಡ್ತೀನಿ. ಸಬ್ಮಿಟ್ ಫೋಟೋ. ಮಾರ್ಕ್ ಆಸ್ ಅನ್ಡೆಲಿವರ್ ಕೊಡ್ಲಾ? ಫೋನ್ ಎತ್ತುತ್ತಾ ಇಲ್ಲ ಕಸ್ಟಮರು. ಕಸ್ಟಮರ್ ವಾಸ್ ನಾಟ್ ಆನ್ಸರಿಂಗ್ ದ ಕಾಲ್ ಅಂತ ಕೊಡ್ತೀನಿ. ಸೊ ಕಸ್ಟಮರ್ ವಾಸ್ ನಾಟ್ ಆನ್ಸರಿಂಗ್ ದ ಕಾಲ್ ಕೊಟ್ಬಿಟ್ಟು ಮಾರ್ಕ್ ಆಸ್ ಅನ್ಡೆಲಿವರ್ಡ್ ಕೊಡ್ತೀನಿ. ಇಸ್ ದ ಕಸ್ಟಮರ್ ಲೊಕೇಶನ್ ಇಸ್ ಕರೆಕ್ಟ್, ಫೀಡ್ಬ್ಯಾಕ್ ಅಂತ. ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ. ಇವಾಗ ನೋಡಿ, ಕಸ್ಟಮರ್ ಏನಾರು ಈಗ ಆರ್ಡರ್ ರಿಸೀವ್ ಮಾಡ್ಕೊಂಡಿಲ್ಲ ಅಂತ ಅಂದರು ಏನು ಟೆನ್ಷನ್ ಇಲ್ಲ ನಮಗೆ. ಆರಾಮಾಗಿ ನಾವು ವಾಪಸ್ ಮತ್ತೆ ನಾವು ರಿಟರ್ನಿಗೆ ಸ್ಟೋರಿಗೆ ಕೊಡ್ಬೋದು. ನೋಡಿ, ರಿಟರ್ನ್ ಟು ದ ಸ್ಟೋರ್ ಕೊಡ್ತೀನಿ. ಇವಾಗ ಮತ್ತೆ ನಾನು ಸ್ಟೋರ್ಗೆ ಹೋಗ್ಬೇಕಾಗಿರುತ್ತೆ. ಬನ್ನಿ ವಾಪಸ್ಸು ಸ್ಟೋರಿಗೆ ಹೋಗಿ. ಸ್ನೇಹಿತರೆ ನೋಡಿ, ಮತ್ತೆ ನಾನು ಸ್ಟೋರ್ ಹತ್ರ ವಾಪಸ್ ಬಂದಿದ್ದೀನಿ. ಇವಾಗ ಹೋಗಿ ಆರ್ಡರ್ನ ವಾಪಸ್ ಕೊಟ್ಬಿಡೋಣ. ಒಳಗಡೆ ಹೆಲ್ಮೆಟ್ ಬೇರೆ ಅಲ್ಲೋ ಇಲ್ಲ, ತೆಗೆದುಬಿಟ್ಟು ಹೋಗೋಣ. ಸಿಸ್ಟರ್ ಇವ್ರು ದಾಟಿ ಮಾಡಿರಿ. ಕಸ್ಟಮರ್ ಫೋನ್ ರಿಸೀವ್ ಮಾಡಿಲ್ಲ. ಬನ್ನಿ ಈ ಕಡೆ. ಆರ್ಟಿಒನಾ ಮಾಡಿದ್ರಾ? ತೋರಿಸ್ತೀವಿ. ಅದು ಏನು ಚೆಕ್ ಮಾಡಿದ್ರಿ ಆರ್ಟಿಒ? ರೀಸನ್ಸ್. ಫೋನ್ ರಿಸೀವ್ ಮಾಡಿಲ್ಲ ಕಸ್ಟಮರ್. ಇಲ್ಲಿ ಸ್ಟೋರಲ್ಲಿ ಯಾರಿಗಾರು ಇನ್ಫಾರ್ಮ್ ಮಾಡಿದ್ರೆ. ಇಲ್ಲಿ ಸ್ಟೋರಲ್ಲಿ ಯಾರು ನೋಡಿ, ಆರ್ಡರ್ ಕ್ಯಾನ್ಸಲ್ ಆಗೋದಕ್ಕಿಂತ ಮುಂಚೆ ನಾವು ಫಸ್ಟೇ ಸ್ಟೋರ್ಗೆ ಇನ್ಫಾರ್ಮ್ ಮಾಡಬೇಕಂತೆ. ಇನ್ಫಾರ್ಮ್ ಏನಾದ್ರು ಮಾಡಿದ್ರೆ ಅವರ ಪರ್ಸ್ನಲ್ ನಂಬರ್ ಕೊಡ್ತೀವಿ, ಪರ್ಸ್ನಲ್ ನಂಬರ್ ಕೊಡ್ತಾರೆ, ಅವಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದವರು. ಬಟ್ ನಮ್ಮದು ಮೊದಲನೇ ಆರ್ಡರ್ ಅಲ್ವಾ, ಅದರಿಂದಾಗಿ ಲಿಟ್ಲ್ ಬಿಟ್ ಆಫ್ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಅದರಿಂದಾಗಿ ಸ್ವಲ್ಪ ಕನ್ಫ್ಯೂಷನಿಂದ ನನಗೇನು ಕಾಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಲ್ಲಿ ಮಾಮೂಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಹೇಗೆ ಕ್ಯಾನ್ಸಲ್ ಮಾಡ್ಕೊಬರ್ತಾಯಿವೋ ಸೇಮ್ ಅದೇ ಥರ ನಾನು ಕ್ಯಾನ್ಸಲ್ ಮಾಡ್ಕೊಂಡು ತೊಗೊಬಂದು ಸ್ಟೋರಿಗೆ ಕೊಟ್ಟೆ. ಬಟ್ ಇದೊಂದು ತಲೆಯಲ್ಲಿ ಇಟ್ಕೊಂಡಿರಿ ನೀವೇನಾರು ಆರ್ಡರ್ ಕ್ಯಾನ್ಸಲ್ ಮಾಡ್ತಾಯಿದ್ದೀರ ಅಂತಂದರೆ ಸೊ ಸ್ಟೋರಿಗೆ ಇನ್ಫಾರ್ಮ್ ಮಾಡ್ಬೇಕಂತೆ. ಸ್ಟೋರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಆರ್ಡರ್ನ ಕ್ಯಾನ್ಸಲ್ ಮಾಡಿ. ಸೊ ನಾನು ಮುಂಚಿನ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊಂಡು ತಿರ್ಗಾ ಇಲ್ಲಿ ರಿಟರ್ನ್ ಆರ್ಡರ್ನ ಅವರು ಇವಾಗ ಇಸ್ಕೊಂಡಿದ್ದಾರೆ. ನೋಡಿ, ಲಾಸ್ಟ್ ಆರ್ಡರ್ ಕ್ಯಾನ್ಸಲ್ ಆಯ್ತಲ್ಲ, ಆ ಆರ್ಡರ್ನ ನಾನು ಮತ್ತೆ ವಾಪಸ್ ಸ್ಟೋರಿಗೆ ಕೊಟ್ಟೆ. ಸ್ಟೋರಿಗೆ ಕೊಟ್ಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ. ಅಂದರೆ ವಾಪಸ್ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಆಯಿತು, ಅದರಿಂದಾಗಿ ಮನೆಗೆ ಹೋಗೋ ಪರಿಸ್ಥಿತಿ ಬಂತು. ಅದರಿಂದಾಗಿ ನಾನು ಮನೆಗೆ ಹೋಗ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ ಜೆಪ್ಟೋ ಮಾಡಿದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳೋದಾದ್ರೆ, ನಾನು ಹೋಗ್ತಿದ್ದಂಗೆ ಆನ್ಲೈನ್ ಕೊಟ್ಟೆ. ಅಂದರೆ ಒಂದು ಶಿಫ್ಟ್ ಇತ್ತು, ಆ ಶಿಫ್ಟ್ನ ಬುಕ್ ಮಾಡಿಬಿಟ್ಟು ನಾನು ಆನ್ಲೈನ್ ಕೊಟ್ಟೆ. ಆನ್ಲೈನ್ ಹೋಗ್ತಿದ್ದಂಗೆ ನಮಗೆ ಒಂದು ಆರ್ಡರ್ ಬಂತು. ಆರ್ಡರ್ನ ಕೂಡ ತಗೊಂಡೋಗಿ ಡ್ರಾಪ್ ಮಾಡೋಣ ಅಂತ ಹೋಗಿದೆ. ಬಟ್ ಕಸ್ಟಮರ್ ರಿಸೀವ್ ಮಾಡಿದ್ದೀರಾ, ನೀವು ನೋಡಿದ್ದೀರಾ. ಮತ್ತೆ ಬಂದೆ, ವಾಪಸ್ ಕೊಟ್ಟೆ. ಒಂಥರ ಸಕಲಾಗಿತ್ತು. ಅಂದರೆ ಡಿಸ್ಟೆನ್ಸ್ ದೂರ ಇರಲಿಲ್ಲ, ಈಗ ಹತ್ರನೇ ಇದು. ಈಗ 1.5 ಕಿಲೋಮೀಟರು 2 ಕಿಲೋಮೀಟ್ರು ಡಿಸ್ಟೆನ್ಸ್ ನಮ್ಗೆ ಅಷ್ಟೇ ಬರೋದು. ಈಗ ತುಂಬ ಲಾಂಗ್ ಆರ್ಡರ್ ಯಾವ ಬರೋದಿಲ್ಲ. ಈಗ 7 ಕಿಲೋಮೀಟರ್ ಹೋಗ್ಬೇಕು, 8 ಕಿಲೋಮೀಟರ್ ಹೋಗ್ಬೇಕು. ಅಂದರೆ ನಿಮಗೆ ಗೊತ್ತಿರುತ್ತೆ, ಈಗ ಯಾರೋ ಡೆಲಿವರಿ ಜಾಬ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಈ ಟ್ರಾಫಿಕಲ್ಲಿ 7 ಕಿಲೋಮೀಟರ್ ಹೋಗ್ಬೇಕು ಅಂತ ಅಂದರೆ ಒಂದೊಂದ್ಸಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿರುತ್ತೆ. ಅದರಿಂದಾಗಿ ಆಲ್ಮೋಸ್ಟ್ ಆಲ್ ಇದು ಜೆಪ್ಟೋದಲ್ಲಿ ಬರೋಂಥ ಆರ್ಡರ್ ಯಾವುದು ಕೂಡ ಲಾಂಗ್ ಆರ್ಡರ್ ಬರೋಲ್ಲ, ಎಲ್ಲ ಕೂಡ ಚಿಕ್ಕ ಆರ್ಡರ್ ಬರೋದು. ಹೋಗಿ ಬೇಗ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬಂದು ನಾವು ಮತ್ತೆ ಸ್ಟೋರ್ ಹತ್ರ ವೇಟ್ ಮಾಡಿದ್ರೆ ನಿಮಗೆ ಮತ್ತೆ ಆರ್ಡರ್ನ ಆಗ್ತಾನೆ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಾನು ಯಾವ್ದು ಹೇಳ್ಬೇಕು ಅಂತ ಅಂದರೆ ಜಾಯ್ನಿಂಗ್ ಬೋನಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ಬೇಕು. ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಜಾಯ್ನಿಂಗ್ ಬೋನಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿಲ್ಲ. ಜಾಯ್ನಿಂಗ್ ಬೋನಸ್ ನಂದು ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನನಗೆ ಜಾಯ್ನಿಂಗ್ ಬೋನಸ್ ಎಷ್ಟು ಕೊಟ್ಟಿದ್ದಾನೆ ಅಂತ 5,000 ನನಗೆ ಜಾಯ್ನಿಂಗ್ ಬೋನಸ್ ಕೊಟ್ಟಿದ್ದಾನೆ. ಬಟ್ ನಿಮಗೆ 5,000 ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಕೊಡ್ತಾನೆ. ಏನಕ್ಕಪ್ಪ ಅಂತ ಅಂದರೆ, ಇವಾಗ ಏನಾರು ನಾವು ಜಾಯ್ನ್ ಆಗ್ತೀವಿ ಅಂತ ಅಂದರೆ ಅಪ್ ಟು 10,000ವರೆಗೂ ನಮಗೆ ಜಾಯ್ನಿಂಗ್ ಬೋನಸ್ ಇದೆ. ಈಗ ನಾವು ಹೊಸದಾಗಿ ಇವಾಗ ಜೆಪ್ಟಾಗಿ ನಾವು ಜಾಯ್ನ್ ಆಗ್ತೀವಿ ಅಂತ ಅಂದರೆ ಒಂದು 10,000 ತನಕ ನಾವು ಜಾಯ್ನಿಂಗ್ ಬೋನಸ್ನ ಒಂದು ತಿಂಗಳವರೆಗೂ ಟೈಮ್ ಇದೆ. 35 ದಿವಸ ತನಕ ಟೈಮ್ ಇದೆ. ಆ 35 ದಿವಸದಲ್ಲಿ ಇಷ್ಟು ಆರ್ಡರ್ ಅಂತ ಕೊಟ್ಟಿರ್ತಾನೆ. ಇಷ್ಟು ಆರ್ಡರ್ನ ನಾವು ಕಂಪ್ಲೀಟ್ ಮಾಡಿದ್ರೆ ನಮ್ಮ ಜಾಯ್ನಿಂಗ್ ಬೋನಸ್ ಕೂಡ ನಾವು ತಗೊಂಬೋದು. ಸೊ ಮೇನ್ ಹೋಗ್ತಾ ಇದ್ದೀರಾ ಜೆಪ್ಟಾಗಿ ಸ್ಟಾರ್ಟಿಂಗ್ ಏನಾದ್ರು ಜಾಯ್ನ್ ಆಗ್ತಿದ್ದೀರ ಅಂತಂದರೆ ಟ್ರೈ ಮಾಡಿ ಜಾಯ್ನಿಂಗ್ ಬೋನಸ್ ತಗೊಳಕ್ಕೆ. ಆಮೇಲೆ ಇನ್ನೊಂದು, ನಿಮಗೆ ಜಾಯ್ನಿಂಗ್ ಬೋನಸ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಹೋದ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಆಮೇಲೆ ನಿಮಗೆ ಜೆಪ್ಟಾಗಿ ಸೇರ್ಕೊಳ್ಳೋದು ಏನಾದ್ರು ಕಷ್ಟ ಆಗ್ತಾ ಇದೆ, ಏನಾದ್ರು ಕನ್ಫ್ಯೂಷನ್ ಇದೆ ಅಂತ ಅಂದರೆ ಈಸಿಯಾಗಿ ಮೊಬೈಲಲ್ಲೇ ಆರಾಮಾಗಿ ನಾವು ಜಾಯ್ನ್ ಆಗೋದು. ಅದರಿಂದಾಗಿ ಆರಾಮಾಗಿ ಈಸಿಯಾಗಿ ಜಾಯ್ನ್ ಆಗೋ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಲಿಂಕಲ್ಲಿ ಹಾಕಿರ್ತೀನಿ. ಹೋಗಿ ಆ ವಿಡಿಯೋ ಕೂಡ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋದಲ್ಲಿ ಹೋಗಿ ಚೆಕ್ಔಟ್ ಮಾಡಿ
ಈಸಿಯಾಗಿ ನೀವು ಕೂಡ ಮೊಬೈಲಲ್ಲಿ ಮನೇಲಿ ಕೂತ್ಕೊಂಡು ಮೊಬೈಲಲ್ಲಿ ನೀವು ಜಾಯಿನ್ ಆಗ್ಬೋದು. ಯಾವ ಏರಿಯಾಗೆ ಬೇಕಾದ್ರೂ ನೀವು ಆರಾಮಾಗಿ ಜಾಯಿನ್ ಆಗ್ಬೋದು. ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಈ ಜೆಪ್ಟೋದಲ್ಲಿ. ಈ ವಿಡಿಯೋ ಅಂತ ಹಿಂಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.